ಹಾಯ್, ಆಕ್ಚುಲಿ ಇವತ್ತು ನಾನು ಒಂದು ಒಳ್ಳೆ ಸ್ಟೂಡೆಂಟ್, ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ಅವ್ರ ರಿಸಲ್ಟ್ ನಾನು ಇವತ್ತು ಶೇರ್ ಮಾಡ್ತಾ ಇರೋದು. ಅವ್ರ ಹೆಸರು ಬಂದು ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಸರ್, ನಮಸ್ತೆ. ನೀವು ನಮ್ಮ ಕಮ್ಯುನಿಟಿ ಬರೋಕ್ಕಿಂತ ಮುಂಚೆ ನಿಮ್ಗೆ ಯಾವ ತರ ಹೆಲ್ತ್ ಇಶ್ಯೂಸ್ ಇತ್ತು ಮತ್ತೆ ಇವಾಗ ಎಷ್ಟು ಹ್ಯಾಪಿ ಆಗಿದ್ದೀರಾ, ಶಾರ್ಟ್ ಅಲ್ಲಿ ನೀವು ಹೇಳ್ಬೇಕಾಗತ್ತೆ. ನಾನು ಬಂದಿದ್ದು ನನಗೆ ನಡೆಯಕ್ಕಾಗದಿರೋ ಕಾರಣಕ್ಕೆ ಬಂದೆ. ನನಗೆ ನೀ ಪ್ರಾಣದಿಂದ ಬಂದೆ, ಅದರಿಂದ ನಾನು ಆಚೆ ಬಂದಿದ್ದೀನಿ. ಇವಾಗ ನೀ ಪ್ರಾಣದಿಂದ ಆಚೆ ಬಂದಿವಾಗ ನಾನು ನಡೀತಾ ಇದ್ದೀನಿ. ಅದು ನನಗೆ ತುಂಬಾ ಸಂತೋಷವಾಗಿದೆ. ಓಕೆ, ಸೊ ಇಲ್ಲಿ ಬರೋಕ್ಕಿಂತ ಮುಂಚೆ ಏನೆಲ್ಲ ಹೆಲ್ತ್ ಇಶ್ಯೂಸ್ ಇತ್ತು ನಿಮ್ಗೆ? ನನಗೆ ನೋಡ್ಬೇಕು, ನನಗೆ ಫಸ್ಟ್ ಹೇಳ್ತು ಅಂದ್ರೆ ನನಗೆ 17 ವರ್ಷ ನಾನು ಡಾಕ್ಟರ್ ಹತ್ರ ಯಾವ್ದಕ್ಕಾಗಲಿ ಅಟೆಂಡ್ ಮಾಡಿಲ್ಲ, ಯಾವ ಡಾಕ್ಟರ್ ಮೀಟ್ ಮಾಡಿರಲಿಲ್ಲ. 17 ವರ್ಷದಿಂದ ಏನು ನಾನು ಮೆಡಿಸಿನ್ ಯಾವ್ದು ತಗೊಳ್ತಾ ಇರಲಿಲ್ಲ. ನನಗೆ ಸಡನ್ ಆಗಿ 2018ರಲ್ಲಿ ನನಗೆ ಹಾರ್ಟ್ ಪ್ರಾಬ್ಲಮ್ ಆಯ್ತು. ಅದು ನಾನು ತಂಗಿ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ನನಗೆ ಪ್ರಾಬ್ಲಮ್ ಗೊತ್ತಾಗಿ ನೆಕ್ಸ್ಟ್ ಡೇನೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ದಕ್ಕೆ ಈ ತರ ನಾವು ಚೆಕ್ ಮಾಡ್ಬೇಕು ಅಂತ ಮಾಡಿದ್ರೆ ನನಗೆ 3 ಬ್ಲಾಕ್ ಆಗಿತ್ತು. 4 ಸ್ಟಾರ್ಟ್ ಆಗಿತ್ತು ಬ್ಲಾಕ್ ಆಗೋದಕ್ಕೆ ಹಾರ್ಟ್ ಅಲ್ಲಿ. ಅದರಿಂದ ನೋಡಿ ಸಡನ್ ಆಪರೇಷನ್ ಮಾಡ್ಬೇಕು ಅಂದ್ರೆ ಆಪರೇಷನ್ ಮಾಡಿಸ್ಕೊಂಡೆ ಮೇಡಮ್. ಆಪರೇಷನ್ ಆಗಿದೆ 2008 ಆಪರೇಷನ್ ಆಯ್ತು ಮೇಡಮ್, ಜೂನ್ ಅಲ್ಲಿ. ನೀವು ಎಷ್ಟು ಕೆಜಿ ಇದ್ರಿ? ಸೊ ಅದಾದ್ಮೇಲೆ ನಮ್ ಸೆಂಟರ್ ಬಂದ್ಮೇಲೆ ಏನೆಲ್ಲ ಬದಲಾವಣೆ ಆಯ್ತು? ನಾನು ನಂದು ವೇಟ್ ಬಂದು ನನಗೆ ಗೊತ್ತಿಲ್ಲ. ನಾನು ಸೆಂಟ್ರಿ ಬಂದು ತೂಕ ಚೆಕ್ ಮಾಡಿದ್ರೆ ನನಗೆ 88 kg ಗೊತ್ತಾಯ್ತು. ಅದಕ್ಕೆ ಮೊದಲು ಆಪರೇಷನ್ ಮಾಡೋಕ್ಕಿಂತ ಮೊದಲು ಒಂದ್ಸರಿ ಮೆಡಿಕಲ್ ಚೆಕಪ್ ಚೆಕ್ ಮಾಡಿದ್ರೆ 64.4 kg ಇದೆ. ಅದು ಆಪರೇಷನ್ ಆದ್ಮೇಲೆ ಒಂದು 6 ತಿಂಗಳು 8 ತಿಂಗಳಲ್ಲಿ 87.4 kg ಹೋದೆ. ಅದಾದ್ಮೇಲೆ ಸೆಂಟ್ರಿಗೆ ಬಂದಾದ್ಮೇಲೆ ಇವತ್ತಿನ ದಿವಸಕ್ಕೆ ನಾನು ಒಂದು 24 kg ಕಮ್ಮಿ ಮಾಡ್ಕೊಂಡಿದ್ದೀನಿ ಮೇಡಮ್. ಓಕೆ, ಇವಾಗ ಹೇಗೆ ಅನಿಸ್ತಾ ಇದೆ? ಖುಷಿಯಾಗಿ ಅನಿಸ್ತಾ ಇದೆಯಾ? ಇವಾಗ ತುಂಬಾ ಖುಷಿಯಾಗಿದೆ. ಯಾಕಂದ್ರೆ ನನ್ನ ಹ್ಯಾಬಿಟ್ ಎಲ್ಲ ಚೇಂಜ್ ಆಗಿದೆ. ಹ್ಯಾಬಿಟ್ ಚೇಂಜ್ ಆಗೋದ್ರಿಂದ ಬೆಳಗ್ಗೆ ಫ್ರೆಶ್ ಆಗಿರ್ತೀನಿ, ಬೆಳಗ್ಗೆ ಬೇಗನೆ ಎದ್ದೇಳ್ತೀನಿ, ರಾತ್ರಿ ಬೇಗನೆ ಮಲ್ಕೋತೀನಿ. ಅದರಿಂದ ನನಗೆ ತುಂಬಾ ಊಟದಲ್ಲಿ ಬದಲಾವಣೆ ಆಗಿದೆ. ಊಟ ಚೆನ್ನಾಗಿ ಮಾಡ್ತೀನಿ, ಎಲ್ಲಾ ತರ ತರಕಾರಿ ತಿಂತಾ ಇದ್ದೀನಿ, ಹೆಲ್ತ್ ಚೆನ್ನಾಗಿದೆ. ಶ್ರೀನಿವಾಸ್ ಸರ್, ನನಗೆ ಗೊತ್ತು ತುಂಬಾ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಇವಾಗ ನಿಮ್ ಮನೆಯಲ್ಲಿ ಹೇಗೆ ಹೇಳ್ತಾರೆ, ಏನೇನು ಹೇಳ್ತಾ ಇದಾರೆ ನಿಮ್ಮ ರಿಲೇಟಿವ್ಸ್, ನಿಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್? ಮನೇಲಿ ಫ್ಯಾಮಿಲಿ ಮೆಂಬರ್ಸ್ ನಮಗೆ ವೈಫ್ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಈ ತರ ಮೊದಲು ನಡೆಯಕ್ಕಾಗ್ತಲ್ಲ, ನಡೀತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೊದಲು ಓವರ್ ಫ್ಯಾಟ್ ಇತ್ತು, ಅವ್ರ ಜೊತೆ ಹೋಗ್ಬೇಕಾದ್ರೆ ನಾನು ಸ್ವಲ್ಪ ಇದು ಸಣ್ಣ ಇದ್ವಿ. ಇವಾಗ ನಾವು ಮ್ಯಾಚ್ ಆಗಿದ್ದೀವಿ, ಇಬ್ರು ಸರಿಯಾಗಿದ್ದೀವಿ, ವೇಟ್ ಎಲ್ಲ ಕರೆಕ್ಟ್ ಆಗಿದ್ದೀವಿ, ಆರೋಗ್ಯವಾಗಿದ್ದೀವಿ. ಪ್ಲಸ್ ಇವಾಗ ನಾನು ನನ್ನ ಫ್ರೆಂಡ್ಸ್ ಗಳು ಮೀಟ್ ಮಾಡೋದು ತುಂಬಾ ಚೇಂಜ್ ಆಗಿದ್ದಲ್ಲ ಹೇಳಿದ, ಅದು ಖುಷಿ ಇದೆ ನಂಗೆ. ಮನೇಲಿ ನಮ್ಮ ಫ್ಯಾಮಿಲಿ ಸರ್ಕಲ್ಸ್ ಅಲ್ಲಿ ಎಲ್ಲಾರು ಬಂದು ನಮ್ಮ ಮಾವಂದ್ರು, ನಮ್ಮ ಮಾವಂದ್ರು ಎಲ್ಲ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಅತ್ತೆಂದಿರಂತೂ ಖುಷಿಯಾಗಿದ್ದಾರೆ. ಎಲ್ಲ ಹೇಳ್ತಾರೆ ಅವನ ಕಾಲ ಮೇಲೆ ಅವ್ನು ನಿಂತ್ಕೊಂಡ ಪರವಾಗಿ ಅವ್ನು ಯಾರು ಡಿಪೆಂಡ್ ಆಗಲ್ಲ, ಓಡಾಡ್ಕೊಂಡಿದ್ದಾನೆ, ಹಿಂಗೆ ಇರಲಿ, ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಂಗೆ ತುಂಬಾ ಖುಷಿಯಾಗಿದೆ ಮೇಡಮ್. ಥ್ಯಾಂಕ್ ಯು ಸರ್.